ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಸವರಾಜ ಶಿವಣ್ಣವರವರಿಗೆ ಲಘು ಹೃದಯಾಘಾತ ಸಂಭವಿಸಿದೆ. ಅವರನ್ನ ತಕ್ಷಣವೇ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಸದ್ಯ ಅವರ ಆರೋಗ್ಯ ಸ್ಥಿರವಾಗಿದ್ದು ಯಾವುದೇ ಅಪಾಯ ಇಲ್ಲ ಅಂತ ವೈದ್ಯರು ತಿಳಿಸಿದ್ದಾರೆ. ಶುಕ್ರವಾರ ಹಾವೇರಿಯಲ್ಲಿ ನಡೆದ ಕಾಂಗ್ರೆಸ್ ಸಾಧನಾ ಸಮಾವೇಶದಲ್ಲಿ ಅಂದರೆ ಪೂರ್ವ ತಯಾರಿಗಳನ್ನು ನೋಡಿಕೊಳ್ಳೋದಕ್ಕೆ ಸಚಿವ ಶಿವಾನಂದ ಪಾಟೀಲ್ ಅವರ ಜೊತೆಗೆ ಅವರು ಇದ್ದರು. ಈ ಕಾರ್ಯಕ್ರಮದ ತಯಾರಿ ಮತ್ತು ಭಾಗವಹಿಸುವ ಕಾರ್ಯಕ್ರಮ ಎಲ್ಲ ಸಿದ್ಧತೆಗಳನ್ನು ನೋಡಿಕೊಳ್ಳುವಲ್ಲಿ ದಿನಪೂರ್ತಿ ಅವರು ಬ್ಯುಸಿಯಾಗಿದ್ದರು. ಬೆಳಗ್ಗಿನಲ್ಲೇ ಸ್ವಲ್ಪ ಸುಸ್ತು ಕಾಣಿಸಿಕೊಂಡಿದ್ದರು. ಕಾರ್ಯಕ್ರಮದ ಕೆಲಸಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದರಂತೆ. ಮಧ್ಯಾಹ್ನದ ಹೊತ್ತಿಗೆ ಅಸ್ವಸ್ಥತೆ ಹೆಚ್ಚಾಗ್ತಾ ಇದ್ದಂತೆ ಕುಟುಂಬಸ್ಥರು ಹಾಗೂ ಪಕ್ಷದ ಕಾರ್ಯಕರ್ತರು ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಪ್ರಾಥಮಿಕ ತಪಾಸಣೆಯಲ್ಲಿ ಹೃದಯ ಸಂಬಂಧಿತ ಸಮಸ್ಯೆ ಕಂಡುಬಂದ ಹಿನ್ನೆಲೆಯಲ್ಲಿ ಅವರನ್ನು ಹಾವೇರಿಯಿಂದ ಹುಬ್ಬಳ್ಳಿಗೆ ಕರೆದುಕೊಂಡು ಹೋಗಲಾಯಿತು. ಅಲ್ಲಿ ವೈದ್ಯರು ಒಂದು ಸೂಕ್ಷ್ಮ ಪರೀಕ್ಷೆಯನ್ನು ಮಾಡಿದರು. 2 ಕಡೆ ಬ್ಲಾಕೇಜ್ ಆಗಿರೋದು ಪತ್ತೆ ಆಗಿದೆ ಅಂತ ಹೇಳಿದರು. ಅದಾದ ನಂತರ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗಿದೆ. ಬ್ಲಾಕೇಜನ್ನು ತೆರವುಗೊಳಿಸಲಾಗಿದೆ. ಚಿಕಿತ್ಸೆಯ ನಂತರ ಶಾಸಕರ ಆರೋಗ್ಯದಲ್ಲಿ ಇದೀಗ ಸುಧಾರಣೆ ಕಂಡುಬಂದಿದ್ದು ಅವರು ಚೇತರಿಸಿಕೊಳ್ಳುತ್ತಿದ್ದಾರೆ ಅಂತ ವೈದ್ಯರು ತಿಳಿಸಿದ್ದಾರೆ. ಅಟ್ಯಾಕ್ ಆಗಿತ್ತು, ಬಂದಿದ್ದರು. 2 ಬ್ಲಾಕೇಜ್ ಇತ್ತು, ಒಂದು 99%, ಒಂದು 90%. ಅದು ಸ್ವಲ್ಪ ಹೆವಿ ಕ್ಯಾಲ್ಶಿಯಮ್ ಇತ್ತು. ಅದಕ್ಕೆ IVL ಅಂತ ಮಾಡಿ 2 ಸ್ಟೆಂಟ್ ಹಾಕಿ ಈಗ ಸ್ಟೇಬಲ್ ಇದ್ದಾರೆ. ಈಗ ICU ಇದ್ದಾರೆ. ಎಲ್ಲ ಆರಾಮಿದ್ದರೆ ನಾಳೆ ರೂಮಿಗೆ ಶಿಫ್ಟ್ ಮಾಡಿ. ಬೆಳಗ್ಗೆ ಅರೌಂಡ್ 12-1 ಗಂಟೆಗೆ ಬಂದಾಗ ಸ್ಟೇಬಲ್ ಇದ್ದರು. ಬಟ್ ಮೈನರ್ ಹಾರ್ಟ್ ಅಟ್ಯಾಕ್ ಇರ್ತದೆ. ಅಂದರೆ ಸ್ವಲ್ಪ ಕಾರ್ಡಿಯಾಕ್ ಎನ್ಸೈಮ್ಸ್ ಜಾಸ್ತಿ ಇತ್ತು. ಈಕೋ ನಾರ್ಮಲ್ ಇತ್ತು. ಅದಾದಮೇಲೆ ಎಂಜಿಯೋಗ್ರಫಿ ಮಾಡಿದ್ವಿ. ಅದರಲ್ಲಿ 2 ಬ್ಲಾಕ್ ಇತ್ತು. ಅವ್ರಿಗೆ ನಾನು ಸ್ವಲ್ಪ ರಾಣೆಬೆನ್ನೂರಿಗೆ ಹೋದೆ. ಅವರು ಬೇರೆಗೌಡ್ರ ಜೊತೆ ಇರ್ತೀನಿ ಅಂತ ಹೇಳಿ ಅಲ್ಲೇ ಉಳಿದ್ರು. ಹೋಗಿ ನಾನು ಬರುತ್ತಾನ ಅವ್ರು ಆರಾಮೇ ಇದ್ರಿ. ಇವತ್ತು ಬೆಳಗ್ಗೆನೂ ಕೂಡ ನಾವು ಬಹುತೇಕ 10-11 ಗಂಟೆಗೆ ಸೇರೋರಿದ್ವಿ. ಸ್ವಲ್ಪ ನಾನು ತಡ ಮಾಡೋದೆ. ಬಟ್ ಅಷ್ಟೊತ್ತಿಗೆ ಅವರು ಆರಾಮಿದ್ದಾರೆ ಅನ್ನೋದೇ ಸುದ್ದಿ ಇತ್ತು. ನಾವೆಲ್ಲ ಬೇರೆ ಯಾರು ಜನರು ಆತಂಕ ಒಳಗೋಗಬೇಡಿ. ನಮ್ಮ ತಂದೆಯವರು ತುಂಬ ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ.